ಮಹಾರಾಷ್ಟ್ರದ ಸೊನ್ನಲ್ಗಿಯಿಂದ ಶ್ರೀಶೈಲ್ಗೆ ಪಾದಯಾತ್ರೆಯ ಮೂಲಕ ತೆರಳುತ್ತಿರುವ ಭಕ್ತರಿಗೆ ಕಲಬುರಗಿ ನಗರದ ಕೋಟ್ನೂರು ಮಠದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಶೀಲಾ ದಂಪತಿಗಳಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡಲಾಯಿತು. ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಕಲಬುರಗಿ ನಿವಾಸಿಗಳಾದ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಶೀಲಾ ದಂಪತಿಗಳು ತಮ್ಮ ಸ್ವತಃ ಹಣದಲ್ಲಿ ನಗರದ ಹೊರವಲಯದಲ್ಲಿರುವ ಕೋಟನೂರಿನ ಶ್ರೀಮಠದಲ್ಲಿ ಕಳೆದ 50 ವರ್ಷಗಳಿಂದ ಮಹಾರಾಷ್ಟ್ರ ಸೊನ್ನಲ್ಗಿಯಿಂದ ಶ್ರೀಶೈಲ್ ಪಾದಯಾತ್ರೆಯ ಮೂಲಕ ತೆರಳುತ್ತಿರುವ ನೂರಾರು ಜನ ಭಕ್ತರಿಗೆ ಅನ್ನದಾಸೋಹವನ್ನು ಏರ್ಪಡಿಸುವ ಮೂಲಕ ಭಕ್ತಿಯನ್ನು ಸಮರ್ಪಿಸಿದರು. ಈ ವೇಳೆ ಮಾತನಾಡಿದ ಶಾಂತಯ್ಯ ಹಿರೇಮಠ್, ಮಲ್ಲಿಕಾರ್ಜುನ್ ಸ್ವಾಮಿ ಹಾಗೂ ಶೀಲಾ ದಂಪತಿಗಳು ಕಳೆದ 29 ವರ್ಷದಿಂದ ಶ್ರೀಶೈಲ್ಗೆ ಪಾದಯಾತ್ರೆಯ ಮೂಲಕ ತೆರಳುತ್ತಿರುವ ಭಕ್ತರಿಗೆ ಅನ್ನಪ್ರಸಾದದ ವ್ಯವಸ್ಥೆಯನ್ನು ಮಾಡುವ ಮೂಲಕ ಭಕ್ತಿಯನ್ನು ಸಮರ್ಪಿಸುತ್ತಿದ್ದು, ದೇವರು ಅವರಿಗೆ ಒಳ್ಳೆಯ ಆರೋಗ್ಯ ಆಯಸ್ಸು ನೀಡಿ ಸದಾ ಕಾಪಾಡಲಿ ಎಂದು ಹಾರೈಸಿದರು. ನಮ್ಮ ಸೋದರರಾದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಶ್ರೀಮತಿ ಅವರ ಧರ್ಮಪತಿ ಶ್ರೀಮತಿ ಶೀಲಾ ಮಲ್ಲಿಕಾರ್ಜುನ ಸ್ವಾಮಿ ಸೋಲಾಪುರ ಮುಕ್ಕಾಂ ಗುಲ್ಬರ್ಗ ಇವರು ಪ್ರತಿ ವರ್ಷದಂತೆ ಸುಮಾರು 29 ವರ್ಷದಿಂದ ಶ್ರೀಶೈಲಕ್ಕೆ ಪಾದಯಾತ್ರೆ ಹೋಗುತ್ತಿರುವ ಭಕ್ತರಿಗೆ ಕೋಟ್ನೂರು ಮಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪ್ರಸಾದ ವ್ಯವಸ್ಥೆ ಮಾಡಿರುತ್ತಾರೆ. ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಸಕಲ ಸಂಪತ್ತು ಕೊಟ್ಟು ಕಾಪಾಡಲೆಂದು ಶ್ರೀ ಮಲ್ಲಿಕಾರ್ಜುನ್ ಶ್ರೀಶೈಲ ಮಲ್ಲಿಕಾರ್ಜುನ್ ಇವರಲ್ಲಿ ಬೇಡಿಕೊಳ್ಳುತ್ತೇನೆ. जगद्गुरु पंचाचार्य महाराज की जय, श्रीशैल मल्लिकार्जुन महाराज की जय, शिवयोगी सिद्धरामेश्वर महाराज की जय. ಪ್ರಥಮದಲ್ಲಿ ಜಿಡಗ ಸಿದ್ದರಾಮೇಶ್ವರ ಮುತ್ಯಾಗ ಸಾಷ್ಟಾಂಗ ದಂಡವತ್ ಹಾಕಿ ಒಂದು ಈ ನಮ್ಮ ಪಾದಯಾತ್ರಾ ಸೋಲಾಪುರ ಹಿಡಿದು ಶ್ರೀಶೈಲ ತನಕ ಹೋಗ್ತೈತಿ. ಸೊನ್ನಲ್ಗೀತೆ ಶ್ರೀಶೈಲಂ ಪದಯಾತ್ರಾ ಭಕ್ತ ಮಂಡಳ ಟ್ರಸ್ಟ್ ಇದರ ಹೆಸರು. ಇದು ಪಾದಯಾತ್ರಾ ನಮ್ಮ ಪಪ್ಪವರು 1976ದಾಗ ಸ್ಟಾರ್ಟ್ ಮಾಡ್ರ. 76ನಾಗ ಸ್ಟಾರ್ಟ್ ಮಾಡ್ರ. ಆವಾಗಿನ ಇವತ್ತಿಗ 50ನೇ ವರ್ಷ. ಇದು 50ನೇ ವರ್ಷ ಆಯಿತು. ಹೀಗೆ ಮುಂದೆ 50 ವರ್ಷ ಹೋಗ್ಬೇಕಂದು ಆ ಮಲ್ಲಿಕಾರ್ಜುನ ನಾವು ಬೇಡ್ಕೊತೀನಿ. ಆದರೂ ಕೂಡ ನಾವು ಒಂದೊಂದು ಊರ ಮಾಡ್ಕೊತು. ಫಸ್ಟ್ ಮುಕ್ಕಾಂ ಕುಂಬಾರಿ, ವಾಗ್ದರಿ, ಆಳಂದ, ಅಕ್ಕಲ್ಕೋಟ್, ಆಳಂದ ಆಗನ ಕಡಗಂಚಿ ಆಗನ ಗುಲ್ಬರ್ಗಾದಾಗ ಕೆಮ್ಜಿ ಅವ್ರ ಮನೆಯಾಗ ಸಂಜಯ್ ಸಿಂಗ್ ಅವ್ರ ಖುಬಾ ಅವ್ರ ಮನೆ, ಅವರೆಲ್ಲ ಮನೆಗೆ ಹೋಗಿ ಪಾಲ್ಕಿ ಮಲ್ಲಿಕಾರ್ಜುನ ಸ್ವಾಮಿಗಳ ಮನೆಗೆ ಹೋಗಿ ಕೋಟ್ನೂರು ಮಠಕ್ಕೆ ಬಂದು ಮುಟ್ಟೈತಿ. ಈ ಪಾದಯಾತ್ರಾ ಪರಂಪರೆ ಅಂದ್ರೆ 20 ವರ್ಷದೊಳಗೆ ಈ ಪಾದಯಾತ್ರೆ ಒಳಗೆ ಸುಮಾರು 7,000 ಜನಸಂಖ್ಯೆ ಇತ್ತು. ಈಗ ಮೊನ್ನೆ ಕೊರೋನಾ ಹಿಡಿದು ಈ ಜನಸಂಖ್ಯೆ ಸ್ವಲ್ಪ ಕಡಿಮೆ ಆಗೈತಿ. ಈಗ ಈ ವರ್ಷ ಮತ್ತು ಆದರೂ ಕೂಡ ಮಕ್ಕಳ ಜನಸಂಖ್ಯೆ ಐತಿ, ಒಂದು 500 ಮೇಲೆ ಐತಿ. ಆದರೂ ಕೂಡ ಹೀಗೆ ಮಲ್ಲಯ್ಯ ಎಲ್ಲರಿಗ ಐಶ್ವರ್ಯ ಸಂಪತ್ತಿ ಎಲ್ಲ ಕೊಡ್ಲನ್ನ ಅವ್ರಿಗೆ ಬೇಡ್ಕೋತೇ ಇರ್ತೀನಿ. ಮಲ್ಲಯ್ಯಗೆ ಸ್ವಾರ್ಥ ಬುದ್ಧಿಲಿ ನಾ ಇಲ್ಲಿ ಹೋಗಲ್ಲ. ನಾವು ಒಂದೇ ದೇವ್ರಿಗೆ ಒಂದೇ ಬೇಡ್ಕೊಂಡಿದ್ದು ಏನಂದ್ರೆ, ನಿನ್ನ ಭಕ್ತರಿಗೆ ತಂದು ನಿನ್ನ ಬಲಿ ಮುಟ್ಟಿಸ್ತ. ನನ್ನ ಕೆಲಸ ವಾಚ್ಮ್ಯಾನ್ ಕೆಲಸ ಕೊಟ್ಟಾನೆ ಮಲ್ಲಯ್ಯ. ಗುರು ಅಂದ್ರೆ ಒಂದು ವಾಚ್ಮ್ಯಾನ್ ಇದ್ದಂಗೆ. ಆ ಭಕ್ತರು ದೇವ್ರ ನಡಬರಕ್ಕೆ ಒಂದು ಮಾಧ್ಯಮ. ನೀವು ಹೆಂಗೆ ಮೀಡಿಯಾ ಮಾಧ್ಯಮ ಇದ್ದರೆ ಹಂಗೆ ನಾವು ಆ ದೇವ್ರ ಮತ್ತು ಭಕ್ತರ ನಡ್ಬರಕ್ಕೆ ಒಂದು ಮಾಧ್ಯಮ ಇದ್ದೆವು. ಈ ಪಾದಯಾತ್ರೆ ಏನು ತೊಗೊಂಡು ಹೋಗ್ತೇವೆ ಅರ್ದಾಗ ಒಂದು ಗೂಡು ಏನದಂದ್ರೆ, ಶಾರ್ಟ್ಕಟ್ದಾಗ ಕಾರ್ ತೊಗೊಂಡು ಹೋಗ್ತೀರಿ, ಬಸ್ಸಲ್ಲಿ ಹೋಗ್ತೀರಿ, ಟ್ರೈನಲ್ಲಿ ಹೋಗ್ತೀರಿ. ಶಾರ್ಟ್ಕಟ್ ಹೋಗಿ ನಮಸ್ಕಾರ ಮಾಡಿ ಬರ್ತೀರಿ. 1 ತಿಂಗಳು ನಡ್ಕೋತ ಹೋಗಿ ಆ ಶರೀರಿಗೆ ಈ ಹಾಳಾಗೋದು ಶರೀರ ಇದಕ್ಕೆ ತ್ರಾಸಾದರೆ ಯಪ್ಪ ಆವಾಜ ಬರ್ತದೆ. ತ್ರಾಸಾಲಿದ್ರೆ ಅವ್ವ ಅಪ್ಪ ತಗಲ್ಲ. ಹಂಗೆ ಈ ಕಾಲಿಗೆ ತ್ರಾಸು ಕುಡ್ಕೋತ ನಾವು ಆ ಪಾದಯಾತ್ರೆ ಮಾಡಿದ್ರೆ ಆ ಮಲ್ಲಯ್ಯ ನಮಗೆ ಸಿರಿ ಸಂಪತ್ತಿ ಕೊಟ್ಟು ಐಶ್ವರ್ಯ ಕೊಡ್ತಾನೆ. ಅದಕ್ಕಂದು ಈ ಪಾದಯಾತ್ರೆ ಹೋಗೋ ಮುಂಚೆ ಪಾದಯಾತ್ರೆದಾಗ ಹೆಣ್ಮಕ್ಳು ಗಂಡ್ಮಕ್ಳು ಮುದುಕರು ಮಕ್ಕಳು ಇರ್ತಾರೆ. ಆದರೂ ಕೂಡ ಒಂದು ಫ್ಯಾಮಿಲಿ ಇದ್ದಂಗೆ ಎಲ್ಲರೂ ಒಂದಕ್ಕೊಂದು ನೋಡ್ಕೊತ ಹೋಗ್ತಿರ್ತಾರೆ.
ಎಲ್ಲ ಮುದುಕರಿದ್ದರೆ ಅವ್ರಿಗೆ ತ್ರಾಸಾಗಿತ್ತಂದ್ರೆ ಅವ್ರಿಗೆ ಹೆಲ್ಪ್ ಮಾಡೋದು, ಅವ್ರಿಗೆ ಕಾಲು ಒತ್ತೋದು ಎಲ್ಲ ಜನ ಮಾಡ್ತಿರ್ತದೆ. ನಮ್ಮ ಕೂಡ ಒಬ್ಬರು ಡಾಕ್ಟರ್ ಇರ್ತಾರೆ, ಎಲ್ಲ ಮಂದಿಗೆ ನೋಡ್ಕೊತ ಹೋಗ್ತಾರೆ. ಹೀಗೆ ಪಾದಯಾತ್ರೆ ಹಿಂಗೆ ನಡೆದ. ಮತ್ತು ಈ ಪಾದಯಾತ್ರೆಗೆ ನಮ್ಮಪ್ಪವರು 50 ವರ್ಷದೊಳಗೆ ಏನು ಪಾದಯಾತ್ರೆ ತೆಗೆದಿರು ಇವರು ಹೇಳ್ತಾರೆ, ಮಗನ ಈಗ ನೀವೇನು ಪಾದಯಾತ್ರೆ ತಗಲಿತ್ತಿದಿ, ನೀರ ನೆಳ್ಳ ಅನ್ನ ಎಲ್ಲಿ ಕಮ್ಮಿಲ್ಲ. ನಾ ಏನು ಪಾದಯಾತ್ರೆ ತೆಗೆದಿದ್ದೆ ಅವಾಗ ನೀರು ಸಿಗ್ತಿತ್ತಿಲ್ಲ, ಅನ್ನ ಸಿಗ್ತಿತ್ತಿಲ್ಲ, ನೆಳ್ಳು ಸಿಗ್ತಿತ್ತಿಲ್ಲ. ಒಂದು ಊರ ಬಂದ್ರೆ 20 ಮನೆ ಭಿಕ್ಷಾ ಬೇಡಿ ಏನು ಅಕ್ಕಿ ಬಂದವ ಅದು ಅಕ್ಕಿ ಕುದಿಸಿ ಮಂದಿಗೆ ಉಣಿಸಿ ನಾ ಮುಂದೆ ಒಯ್ದಿದ್ದಂದು ಹೇಳ್ತಾರಪ್ಪ ಅವರು. ಈಗ ಮಲ್ಲಿಕಾರ್ಜುನ ಸ್ವಾಮಿಗಳಂತ ಭಕ್ತರು ಬಕ್ಕಳರ ಹಾದಿ ಎಲ್ಲ ಅದೀಗ ಈ ಕೊಟ್ನೂರು ಮಠಕ್ಕೆ ಬಂದಿದ್ದೇವೆ ಅಂದ್ರೆ ನಮ್ಮ ಪಾದಯಾತ್ರೆ ಬಿಟ್ಟು ಸುಮಾರು 1000 ಮಂದಿ ಐತಿದ್ದು. ಗುರುದೇವ ಮಹಾದೇವ ಗುರುದೇವ ಸದಾಶಿವ ತಸ್ಮೇ ಗುರುವೇ ನಮಃ. ಇದು ಸಾಮಾನ್ಯ ಮಾತಿಲ್ಲ. ಹೆಚ್ಚು ಮಾಡ್ಲಿಕತ್ತೀನಿ ಅಂದರೆ ಒಂದೊಂದು ಊರಾಗ ಒಂದು ಮನೆ ಕಟ್ಟಿಟ್ಟಂಗೆ ಬೇಕಾದಷ್ಟು ಜನ ಬರಲಿ, ಅವರಿಗೆ ಅನ್ನ ನೀರು ಕೊಡ್ತಾರೆ ಭಕ್ತಾದಿಗಳು. ಅದೆಲ್ಲ ಅದಕ್ಕೆ ಕಾರಣ ಯಾರಂದರೆ ನನ್ನ ದೈವ, ಅದಕ್ಕೆ ಕಾರಣಭೂತ ನನ್ನ ದೈವ. ಅವರಿಗೆ ನಾ ಎಲ್ಲಿ ಕಾಲಿಟ್ಟಿದೆ ಅವ್ರಿಗೆ ಸಂಪತ್ತು ಕೊಟ್ಟು ಮಾಡ್ತಾನೆ, ಹಾದಿ ಕೊಟ್ಟು ಬೇಕಾದಂಗೆ ಇರ್ತಾನೆ. ಈಗ ನಾನು ಹಾದಿ ಅವ್ರು ನೋಡ್ಲಿಕತ್ತಾರೆ, ಪಾದಯಾತ್ರೆ ಹೊಂಟೋಗ್ತೇವೆ ತೇರ್ದಾಗ್ಯಾರ ಅದಾರ ಅವರು ಹೊಂಟ್ರೆ ಪಾದಸ್ವಾಮಿಗಳು. ಅವ್ರು ಏನು ಮಾಡಬೇಕು ನಾ ಅವ್ರಿಗೆ ಹೇಳ್ತೀನಿ, ನಮಗೇನು ಬೇಕಾಗಿಲ್ಲ, ನುಚ್ಚ ಮಜ್ಜಿಗೆ ಕೊಟ್ಟರೆ ಸಾಕತ್ತಿ. ಅವ್ರಿಗೆ ಏನು ಬೆಳೆದಿದೆ ಬರೀ ನುಚ್ಚ ಮಜ್ಜಿಗೆ ಇಟ್ಟು ಮಾಡ್ಕೊತ ಬಂದಿದೆ ಇಲ್ಲಿವರೆಗೂ 50 ವರ್ಷ ಆಯಿತು. 50 ವರ್ಷ ಆಯಿತು. ಇದರಂತೆ ಈ ನನ್ನ ಚಿರಂಜೀವ ದೊಡ್ಡ ಮಗ ಮಾಡ್ಲಾಗತ್ತಾನೆ. ಅವನಿಗೆ ದೇವರ ಇನ್ನಿಷ್ಟು ಶಕ್ತಿ ಕೊಡಲಿ, ಇನ್ನಿಷ್ಟು ಬುದ್ಧಿ ಕೊಡಲಿ. ಜನಕ್ಕೆ ಸಂರಕ್ಷಣೆ ಮಾಡೋದು ಬುದ್ಧಿ ಬೇಕು. ಪಬ್ಲಿಕ್ ಆ ಪಬ್ಲಿಕ್ಗೆ ಆಶೀರ್ವಾದ ಮಾಡ್ಕೊತ ಒಯ್ದು ಮುಟ್ಟಿಸಿ ತರ್ತಾನೆ ನರಸನಿಗೆ. ಅವನಿಗೂ ನಂದು ಮಂಗಲ ಆಶೀರ್ವಾದ. ಶ್ರೀಶೈಲ ಮಲ್ಲಿಕಾರ್ಜುನ